ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ವಿದ್ಯಾವೇದಿಕೆ ಯೂಟ್ಯೂಬ್ ಚಾನಲ್ ಆ್ಯಂಡ್ ವೆಲ್ಕಮ್ ಟು ಡೈಲಿ ಕನ್ನಡ ಫಸ್ಟ್ ಕ್ಲಾಸ್. ಈ ಒಂದು ವಿಡಿಯೋದಲ್ಲಿ ನಾವು ಭಾರತದಲ್ಲಿ ಲಿವ್ ಇನ್ ಸಂಬಂಧಗಳು, ಲಿವ್ ಇನ್ ರಿಲೇಷನ್ಸ್ ಇನ್ ಇಂಡಿಯಾ ಈ ಒಂದು ಟಾಪಿಕ್ ಕುರಿತಂತೆ ಚರ್ಚೆನ ಮಾಡಲಿದ್ದೇವೆ. ಸೊ ಈ ಒಂದು ವಿಷಯ ಯಾವ ಕಾರಣಕ್ಕಾಗಿ ಸುದ್ದಿಯಲ್ಲಿದೆ? ಲಿವ್ ಇನ್ ಒಂದು ರಿಲೇಷನ್ ಕುರಿತಂತೆ ನ್ಯಾಯಾಲಯದ ನಿಲುವು, ಅಂದರೆ ಸುಪ್ರೀಂ ಕೋರ್ಟ್ ಅಥವಾ ಹೈಕೋರ್ಟ್ನ ನಿಲುವು ಏನಾಗಿದೆ ಅನ್ನೋಂಥದ್ದು, ಹಾಗೆ ಇದಕ್ಕೆ ಸಂಬಂಧಪಟ್ಟಂತೆ ಕಾನೂನುಗಳು ಏನು ಹೇಳುತ್ತೆ ಅನ್ನೋಂಥದ್ದನ್ನು, ಹಾಗೆ ಲಿವ್ ಇನ್ ಸಂಬಂಧಗಳ ಕುರಿತಂತೆ ಪರ ವಿರೋಧ ಚರ್ಚೆಗಳೇನು ಅನ್ನೋದನ್ನು ನಾವಿಲ್ಲಿ ಡಿಸ್ಕಸ್ನ ಮಾಡಲಿದ್ದೇವೆ. ಹಾಗೆ ಈ ಲಿವ್ ಇನ್ ಸಂಬಂಧಗಳು ಅನ್ನುವಂಥದ್ದು ಭಾರತದಲ್ಲಿ ಯಾವ ರೀತಿ, ಇದಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿ ಕಾನೂನು ಒಂದು ಸ್ಟೇಟಸ್ ಇದೆ ಅನ್ನೋದನ್ನು ನಾವಿಲ್ಲಿ ನೋಡಲಿದ್ದೇವೆ. ಹಾಗಿದ್ರೆ ಇದು ಯಾವ ಕಾರಣಕ್ಕಾಗಿ ಸುದ್ದಿಯಲ್ಲಿದೆ? ವೈ ಇನ್ ನ್ಯೂಸ್. ಇತ್ತೀಚೆಗೆ ಅಲಹಾಬಾದ್ ಹೈಕೋರ್ಟ್ ಲಿವ್ ಇನ್ ಸಂಬಂಧದಲ್ಲಿರುವಂಥ ದಂಪತಿಗಳಿಗೆ ಅವರ ಅವಿವಾಹಿತ ಸ್ಥಿತಿಯ ಕಾರಣದಿಂದಾಗಿ ರಾಜ್ಯ ರಕ್ಷಣೆಯನ್ನು ನಿರಾಕರಿಸಲು ಬರುವುದಿಲ್ಲ ಅನ್ನೋಂಥ ಒಂದು ತೀರ್ಪನ್ನು ನೀಡಿದ. ಸೊ ಇಲ್ಲಿ ಏನು ಈ ಲಿವ್ ಇನ್ ಸಂಬಂಧದಲ್ಲಿರ್ತಾರ, ಸೊ ಈ ಒಂದು ದಂಪತಿಗಳಿಗೆ ಅವರು ಮ್ಯಾರೇಜ್ ಆಗಿಲ್ಲ ಅನ್ನುವಂಥ ಕಾರಣಕ್ಕಾಗಿ, ಅವಿವಾಹಿತ ಸ್ಥಿತಿಯ ಕಾರಣದಿಂದಾಗಿ ಅವರಿಗೆ ರಾಜ್ಯವು ರಕ್ಷಣೆಯನ್ನು ನಿರಾಕರಿಸಲಿಕ್ಕೆ ಬರುವುದಿಲ್ಲ. ಅವರಿಗೆ ಅಂದರೆ ಇದರ ಅರ್ಥ ಲಿವ್ ಇನ್ ಸಂಬಂಧದಲ್ಲಿರುವಂಥ ದಂಪತಿಗಳಿಗೂ ಕೂಡ ರಾಜ್ಯವು ರಕ್ಷಣೆಯನ್ನು ನೀಡಬೇಕು ಅನ್ನೋಂಥ ಇಲ್ಲಿ ಸುಪ್ರೀಂ ಕೋರ್ಟ್ ಅಲಹಾಬಾದ್ ಹೈಕೋರ್ಟ್ ಹೇಳಿದ. ಸೊ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಥವಾ ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಅಲಹಾಬಾದ್ ಹೈಕೋರ್ಟ್ ಏನು ಹೇಳಿದೆ ಅಂತ ನೋಡೋಣ. ಸೊ ಇಲ್ಲಿ ಸಾಂವಿಧಾನಿಕ ನೈತಿಕತೆ, ಕಾನ್ಸ್ಟಿಟ್ಯೂಷನಲ್ ಮೊರಾಲಿಟಿ, ಸಾಮಾಜಿಕ ರೂಢಿ ಪರಂಪರೆಗಳಿಗಿಂತ ಸಂವಿಧಾನದಲ್ಲಿ ಅಡಕವಾದ ಮೌಲ್ಯಗಳಿಗೆ ಆದ್ಯತೆ, ಬದುಕುವ ಹಕ್ಕು ಅಂದರೆ ಆರ್ಟಿಕಲ್ 21 ಸಂವಿಧಾನಾತ್ಮಕ ಒಂದು ದೃಷ್ಟಿಯಿಂದ ವ್ಯಾಖ್ಯಾನಿಸಬೇಕಾಗತ್ತೆ. ಹಾಗೆ ಬಹುಮತದ ನೈತಿಕತೆ ಅನ್ನುವಂಥದ್ದು ಸಂವಿಧಾನಿಕ ನೈತಿಕತೆಗೆ ಸಮವಲ್ಲ ಅನ್ನೋದನ್ನು ಹೇಳಿದ. ಅಂದರೆ ಇವಾಗ ಏನು ಒಬ್ಬ ವಯಸ್ಕ ಮಹಿಳೆ ಮತ್ತು ಒಬ್ಬ ವಯಸ್ಕ ಪುರುಷ ಏನಿರ್ತಾನೆ, ಇವರು ಲಿವ್ ಇನ್ ಸಂಬಂಧದಲ್ಲಿ ವಾಸವನ್ನು ಮಾಡ್ತಾ ಇರ್ತಾರೆ. ಆದರೆ ಇದನ್ನು ಸಮಾಜ ತಪ್ಪು ಅಂತ ಹೇಳಿ ತಪ್ಪು ಅನ್ನುವ ರೀತಿಯಲ್ಲಿ ಇದನ್ನು ಕಾಣುತ್ತಾ. ವಿಶೇಷವಾಗಿ ನಮ್ಮ ಭಾರತೀಯ ಸಮಾಜದಲ್ಲಿ ಈ ರೀತಿಯ ಒಂದು ಸಂಬಂಧವನ್ನು ಅಥವಾ ಈ ಲಿವ್ ಇನ್ ಸಂಬಂಧವನ್ನು ಒಪ್ಪೋದಿಲ್ಲ. ಸೊ ಹೀಗಾಗಿ ಸಮಾಜ ಇದನ್ನು ತಪ್ಪು ಅಂತ ಹೇಳಿ ಭಾವಿಸುತ್ತೆ. ಆದರೆ ಇಲ್ಲಿ ನ್ಯಾಯಾಲಯ ಯಾವ ದೃಷ್ಟಿಕೋನದಿಂದ ಇದನ್ನು ನೋಡುತ್ತೆ ಅನ್ನುವಂಥದ್ದು ನೋಡೋದಾದರೆ, ಸೊ ಇಲ್ಲಿ ಸಮಾಜದ ಅಭಿಪ್ರಾಯಕ್ಕಿಂತ ಏನು ಸಂವಿಧಾನದ ಒಂದು ಆರ್ಟಿಕಲ್ 21 ಏನಿದೆ, ಅಂದರೆ ಇಲ್ಲಿ ಎಲ್ಲರಿಗೂ ಕೂಡ ಬದುಕುವ ಹಕ್ಕು. ಸೊ ಅಂದರೆ ಇಲ್ಲಿ ಸಮಾಜದ ಅಭಿಪ್ರಾಯಕ್ಕಿಂತ ಈ ಅವರ ಬದುಕುವ ಹಕ್ಕಿಗೆ ಇಲ್ಲಿ ರಕ್ಷಣೆಯನ್ನು ಕೊಡಬೇಕು ಅನ್ನೋಂಥದ್ದನ್ನು ಇಲ್ಲಿ ನ್ಯಾಯಾಲಯ ಪರಿಗಣಿಸುತ್ತಾ. ಹಾಗೆ ಆಯ್ಕೆಯ ಹಕ್ಕು, ರೈಟ್ ಟು ಚಾಯ್ಸ್, ವ್ಯಕ್ತಿಗಳು 18 ವರ್ಷ ಪೂರೈಸಿದ ನಂತರ ಅವರು ಎಲ್ಲಿ ವಾಸಿಸಬೇಕು, ಯಾರೊಂದಿಗೆ ವಾಸಿಸಬೇಕು ಎಂಬುದನ್ನು ಆಯ್ಕೆ ಮಾಡುವಂತಹ ಒಂದು ಮೂಲಭೂತ ಹಕ್ಕನ್ನು ಹೊಂದಿರ್ತಾರೆ. ಹಾಗೆ ಕುಟುಂಬ ಅಥವಾ ಸಮಾಜದ ಒತ್ತಡದಿಂದ ಈ ಹಕ್ಕನ್ನು ನಿರ್ಬಂಧಿಸಲಿಕ್ಕೆ ಬರುವುದಿಲ್ಲ ಅನ್ನೋಂಥನ್ನು ಹೇಳಿದ. ಅಂದರೆ ಇವಾಗ 18 ವರ್ಷ ಮೇಲ್ಪಟ್ಟ ಮಹಿಳೆ ಆಕೆ ತನ್ನ ಇಷ್ಟದ ವ್ಯಕ್ತಿಯೊಂದಿಗೆ ವಾಸಿಸಲು ನಿರ್ಧಾರ ಮಾಡಿದಂಥ ಸಂದರ್ಭದಲ್ಲಿ ಈ ಒಂದು ನಿರ್ಧಾರವನ್ನು ಆಕೆಯ ಕುಟುಂಬವು ವಿರೋಧಿಸಿದರೆ ಇದನ್ನು ನ್ಯಾಯಾಲಯ ಯಾವ ರೀತಿ ಪರಿಗಣಿಸುತ್ತೆ ಅಂತಂದರೆ, ಇಲ್ಲಿ ಅವಳು ವಯಸ್ಕಳು. ಸೊ 18 ವರ್ಷ ಮೇಲ್ಪಟ್ಟ ಕಾರಣಕ್ಕಾಗಿ ಅವಳು ವಯಸ್ಕಳಾಗಿದ್ದಾಳೆ. ಸೊ ಹೀಗಾಗಿ ಆಕೆಯು ತನ್ನ ಆಯ್ಕೆಯನ್ನು ಮಾಡುವಂಥ ಸಂಪೂರ್ಣವಾದಂಥ ಸ್ವಾತಂತ್ರ್ಯವನ್ನು ಹೊಂದಿರ್ತಾಳೆ. ಅಂದರೆ ಎಲ್ಲಿ ವಾಸಿಸಬೇಕು, ಹಾಗೆ ಯಾರೊಂದಿಗೆ ವಾಸಿಸಬೇಕು ಅನ್ನುವಂಥ ಒಂದು ಸಂಪೂರ್ಣವಾದಂಥ ಸ್ವಾತಂತ್ರ್ಯವನ್ನು ಹೊಂದಿರ್ತಾಳೆ. ಹೀಗಾಗಿ ಇದಕ್ಕೆ ಕುಟುಂಬದ ಒಂದು ಅನುಮತಿ ಅಗತ್ಯ ಇಲ್ಲ ಅನ್ನೋದನ್ನು ಇಲ್ಲಿ ಹೇಳಿದ. ಹಾಗೆ ರಾಜ್ಯದ ಒಂದು ಬಾಧ್ಯತೆ, ಅಂದರೆ ಸ್ಟೇಟ್ ಒಬ್ಲಿಗೇಷನ್ ಏನಾಗಿದೆ ಈ ಒಂದು ಲಿವ್ ಇನ್ ಒಂದು ರಿಲೇಷನ್ಗೆ ಸಂಬಂಧಪಟ್ಟಂತೆ, ಅಂದರೆ ಸಂವಿಧಾನದ ವಿಧಿ 21 ಅಡಿಯಲ್ಲಿ ನಾಗರಿಕರ ಜೀವನ ಹಾಗೂ ಅವರ ವೈಯಕ್ತಿಕ ಸ್ವಾತಂತ್ರ್ಯವನ್ನು ರಕ್ಷಿಸುವಂಥದ್ದು ರಾಜ್ಯದ ಕರ್ತವ್ಯ ಆಗಿದೆ. ಹಾಗೆ ಈ ಒಂದು ಲಿವ್ ಇನ್ ಒಂದು ಸಂಬಂಧದಲ್ಲಿರುವಂಥ ದಂಪತಿಗಳು ಯಾವುದೇ ರೀತಿಯ ಬೆದರಿಕೆ ಮತ್ತು ಹಿಂಸೆಯನ್ನು ಎದುರಿಸ್ತಾ ಇದ್ದರೆ ಅವರಿಗೆ ರಾಜ್ಯವು ರಕ್ಷಣೆಯನ್ನು ನೀಡಬೇಕಾಗತ್ತೆ ಅನ್ನುವಂಥದ್ದನ್ನು ಇಲ್ಲಿ ಹೇಳಿದ. ಅಂದರೆ ಇಲ್ಲಿ ಲಿವ್ ಇನ್ ರಿಲೇಷನಲ್ಲಿರುವಂಥ ದಂಪತಿಗಳಿಗೆ ಏನಾದರೂ ಕುಟುಂಬದಿಂದ ಒಂದು ಬೆದರಿಕೆ ಬಂದ್ರೆ, ಸೊ ಆವಾಗ ಇಲ್ಲಿ ಪೊಲೀಸರು ಅವರಿಗೆ ರಕ್ಷಣೆಯನ್ನು ನೀಡಬೇಕಾಗತ್ತೆ ಅನ್ನುವಂಥದ್ದು. ಪೊಲೀಸರು ಇಲ್ಲಿ ರಕ್ಷಣೆಯನ್ನು ನೀಡಬೇಕು. ಸೊ ಈ ಮೂಲಕ ರಕ್ಷಣೆಯನ್ನು ನೀಡುವ ಮೂಲಕ ಇಲ್ಲಿ ಇದು ರಾಜ್ಯದ ಸಂವಿಧಾನಾತ್ಮಕ ಕರ್ತವ್ಯ ಆಗಿದೆ ಅನ್ನೋಂಥ ಹೇಳುತ್ತಾ. ಅಂದರೆ ಇಲ್ಲಿ ಆರ್ಟಿಕಲ್ 21 ಅವರ ಒಂದು ಬದುಕುವ ಹಕ್ಕಿನ ಒಂದು ಉಲ್ಲಂಘನೆ ಆಗಬಾರ್ದು ಅನ್ನೋದನ್ನು ಇಲ್ಲಿ ಹೇಳಿದ. ಹಾಗೆ ಭಾರತದಲ್ಲಿ ಈ ಒಂದು ಲಿವ್ ಇನ್ ಸಂಬಂಧಗಳ ಸ್ಥಿತಿ ಯಾವ ರೀತಿ ಇದೆ ಅನ್ನೋಂಥ ನೋಡೋಣ. ಸೊ ಕಾನೂನು ಸ್ಥಾನ, ಲೀಗಲ್ ಸ್ಟೇಟಸ್, ಲಿವ್ ಇನ್ ಸಂಬಂಧಗಳು ಕಾನೂನುಬದ್ಧ.
ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ಗಳಿಂದ ನ್ಯಾಯಾಂಗ ಇದನ್ನು ಗುರುತಿಸುತ್ತೆ. ಆದರೆ ಯಾವುದೇ ವಿಶೇಷ ಕಾನೂನಿನಲ್ಲಿ ಇದನ್ನು ಕ್ರೋಢೀಕರಣವಾಗಿಲ್ಲ ಅನ್ನುವಂಥದ್ದು. ಹಾಗೆ ಹಕ್ಕುಗಳು ನ್ಯಾಯಾಲಯದ ತೀರ್ಪುಗಳ ಮೂಲಕ ವಿಕಸಿತವಾಗಿದೆ. ಅಂದರೆ ಇವಾಗ ಲಿವ್ ಇನ್ ಒಂದು ರಿಲೇಷನ್ ಏನಿದೆ ಅಥವಾ ಸಂಬಂಧ ಏನಿದೆ, ಲಿವ್ ಇನ್ ಸಂಬಂಧ ಅಥವಾ ಇದಕ್ಕೆ ಕನ್ನಡದಲ್ಲಿ ಸಹಜೀವನ ಅಂತ ಕೂಡ ಕರೆಯಲಾಗುತ್ತೆ. ಸೊ ಈ ಒಂದು ಸಂಬಂಧವನ್ನು ಇಲ್ಲಿ ಕಾನೂನು ಅಥವಾ ಲೀಗಲೈಸ್ ಮಾಡಲಾಗಿದೆ. ಅದು ಕೇವಲ ಈ ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ ನ್ಯಾಯಗಳಿಂದ ಮಾತ್ರ ಆಗಿದೆ. ಅಂದರೆ ಅವುಗಳು ಹಲವಾರು ತೀರ್ಪುಗಳ ಮೂಲಕ ಏನು ಮಾಡಿದೆ, ಇದನ್ನು ಕಾನೂನುಬದ್ಧಗೊಳಿಸುತ್ತೆ. ಆದರೆ ಈ ಲಿವ್ ಇನ್ ಸಂಬಂಧವನ್ನು ಯಾವುದೇ ವಿಶೇಷ ಕಾನೂನಿನ ಅಡಿಯಲ್ಲಿ ಇದನ್ನು ಕ್ರೋಢೀಕರಣವಾಗಿಲ್ಲ ಅನ್ನೋದು, ಅಂದರೆ ಕಾನೂನುಬದ್ಧಗೊಳಿಸಲಾಗಿಲ್ಲ ಅನ್ನುವಂಥದ್ದು. ಅಂದರೆ ಇವಾಗ ಇಬ್ಬರು ವಯಸ್ಕರು ಇವಾಗ ಮದುವೆ ಆಗಿದ್ದಾರೆ ಅಂತಂದಾಗ, ಸೊ ಇವರು ಮದುವೆ ಆಗದೆ ಒಂದೇ ಮನೆಯಲ್ಲಿ ವಾಸವಾಗಿದ್ರ, ಸೊ ಇದನ್ನು ಅದೇನು ಮಾಡುತ್ತೆ ಅಂದರೆ ಕಾನೂನುಬದ್ಧಗೊಳಿಸುತ್ತೆ. ಹಾಗೆ ವಿಧಿ 21 ಜೀವನ ಮತ್ತು ವೈಯಕ್ತಿಕ ಸ್ವಾತಂತ್ರ್ಯ, ಆರ್ಟಿಕಲ್ 21. ಸೊ ಇದು ಬದುಕುವ ಹಕ್ಕು ಮತ್ತು ವೈಯಕ್ತಿಕ ಸ್ವಾತಂತ್ರ್ಯವನ್ನು ನೀಡುತ್ತೆ. ಅಂದರೆ ಇವಾಗ 18 ವರ್ಷ ಮೇಲ್ಪಟ್ಟಂಥ ಮಹಿಳೆ ತನ್ನ ಇಷ್ಟದ ವ್ಯಕ್ತಿಯೊಂದಿಗೆ ವಾಸಿಸಲು ನಿರ್ಧಾರವನ್ನು ಮಾಡ್ತಾಳೆ. ಸೊ ಇಂತಹ ಒಂದು ಸಂದರ್ಭದಲ್ಲಿ ಕುಟುಂಬ ಅದನ್ನು ವಿರೋಧಿಸಲಿಕ್ಕೆ ಬರೋದಿಲ್ಲ. ಅಂದರೆ ವಿರೋಧಿಸಿದರೂ ಕೂಡ ಸೊ ಇಲ್ಲಿ ನ್ಯಾಯಾಲಯ ಏನು ಮಾಡುತ್ತೆ, ಇಲ್ಲಿ ರಾಜ್ಯವು ಅವರಿಗೆ ರಕ್ಷಣೆಯನ್ನು ನೀಡುತ್ತೆ. ಹಾಗೆ ಕ್ರಿಮಿನಲ್ ಕಾನೂನಿನ ದೃಷ್ಟಿಯಿಂದ ಈ ಒಂದು ಲಿವ್ ಇನ್ ಸಂಬಂಧ ಯಾವ ರೀತಿ ಕಂಡುಬರುತ್ತೆ ಅನ್ನೋಂತ ನೋಡೋಣ. ಸೊ ಇಲ್ಲಿ ಅವಿವಾಹಿತರ ಒಂದು ವಯಸ್ಕರ ನಡುವಿನ ಒಮ್ಮತದ ಸಹಬಾಳ್ವೆ ಭಾರತದಲ್ಲಿ ಯಾವುದೇ ಕ್ರಿಮಿನಲ್ ಅಪರಾಧವಲ್ಲ. ಹಾಗೂ IPC ಇಂಡಿಯನ್ ಪೆನಲ್ ಕೋಡ್, ಭಾರತೀಯ ದಂಡ ಸಂಹಿತೆ ಅಥವಾ ಇತರ ಒಂದು ಕ್ರಿಮಿನಲ್ ಕಾನೂನುಗಳ ಅಡಿಯಲ್ಲಿ ಲಿವ್ ಇನ್ ಸಂಬಂಧವನ್ನು ಅಪರಾಧವೆಂದು ಪರಿಗಣಿಸಲಾಗುವುದಿಲ್ಲ. ಅಂದರೆ ಇವಾಗ ಲಿವ್ ಇನ್ ಸಂಬಂಧದಲ್ಲಿರುವಂಥ ಇಬ್ಬರು ದಂಪತಿಗಳು ಈ ಒಂದು ದಂಪತಿಗಳನ್ನು ಈ ಒಂದು ಸಂಬಂಧವನ್ನು ಇಲ್ಲಿ ಅಕ್ರಮ ಅಂತ ಹೇಳಿ ಪೊಲೀಸರು ಇವರನ್ನು ಬಂಧಿಸಲಿಕ್ಕೆ ಬರೋದಿಲ್ಲ. ಸೊ ಈ ಮೂಲಕ ಇಲ್ಲಿ ಒಮ್ಮತದ ಸಹಬಾಳ್ವೆ, ಅಂದರೆ ಇಬ್ಬರು ಕೂಡ ಪರಸ್ಪರ ಒಪ್ಪಿಗೆಯಿಂದ ಬಾಳ್ವೆಯನ್ನು ಅಥವಾ ಜೀವನವನ್ನು ನಡೆಸ್ತಾ ಇರ್ತಾರೆ. ಸೊ ಹೀಗಾಗಿ ಇದು ಕ್ರಿಮಿನಲ್ ಅಪರಾಧ ಅಲ್ಲ. ಸೊ ಹೀಗಾಗಿ ಇದು ಯಾವುದೇ ಕ್ರಿಮಿನಲ್ ಇವರ ವಿರುದ್ಧ ಪ್ರಕರಣವನ್ನು ದಾಖಲಿಸಲಿಕ್ಕೆ ಬರೋದಿಲ್ಲ. ಹಾಗೆ ಶಾಸನಬದ್ಧ ಒಂದು ಚೌಕಟ್ಟು ಲಿವ್ ಇನ್ ಸಂಬಂಧಗಳ ಕುರಿತಂತೆ ಈ ಒಂದು ಲೀಗಲ್ ಅಥವಾ ಈ ಒಂದು ಲೆಜಿಸ್ಲೇಟಿವ್ ಫ್ರೇಮ್ವರ್ಕ್ ಯಾವ ರೀತಿ ಇದೆ ಅನ್ನೋಂತ ನೋಡೋಣ. ಕಾನೂನು ಮನ್ನಣೆ, ಲೀಗಲ್ ರೆಕಾಗ್ನೈಸೇಷನ್, ಅಂದರೆ ಕಾನೂನೇ ಗುರುತಿಸುತ್ತೆ ಈ ರೀತಿಯ ಒಂದು ಸಂಬಂಧವನ್ನು ಅಂತ. ಇಲ್ಲಿ ಗೃಹ ಹಿಂಸಾಚಾರ ಕಾಯ್ದೆ ಅಂತ ಬರುತ್ತೆ, ಗೃಹ ಡೊಮೆಸ್ಟಿಕ್ ವೈಲೇಷನ್ ಆ್ಯಕ್ಟ್ 2005, ಪ್ರಿವೆನ್ಷನ್ ಆಫ್ ವುಮೆನ್ ಫ್ರಾಮ್ ಡೊಮೆಸ್ಟಿಕ್ ವೈಲೆನ್ಸ್ ಆ್ಯಕ್ಟ್, ಮಹಿಳೆಯರನ್ನು ಈ ಒಂದು ಕೌಟುಂಬಿಕ ಹಿಂಸಾಚಾರದಿಂದ ತಡೆಗಟ್ಟುವಂಥ ಕಾಯ್ದೆ 2005. ಸೊ ಈ ಒಂದು ಕಾಯ್ದೆ ಅಡಿಯಲ್ಲಿ ವಿವಾಹದ ಸ್ವರೂಪದಲ್ಲಿರುವಂಥ ಸಂಬಂಧಗಳು, ಅಂದರೆ ವಿವಾಹದ ಸ್ವರೂಪದಲ್ಲಿರುವಂಥ ಸಂಬಂಧಗಳಂತಂದರೆ ಏನಿವಾಗ ಅದು ವಿವಾಹವೇ ಆಗಿರ್ತಾರನೇ ಅನಿಸ್ಕೊಳ್ಳುತ್ತೆ ಆ ರೀತಿಯ ಸಂಬಂಧಗಳು. ಅಂದರೆ ಇವಾಗ ಲಿವ್ ಇನ್ ಸಂಬಂಧಗಳು ಇಂತಹ ಒಂದು ಸಂಬಂಧಗಳನ್ನು ಸೊ ಇಂತಹ ಒಂದು ಸಂಬಂಧಗಳಿಗೆ ಏನು ಮಾಡುತ್ತೆ, ಕಾನೂನು ಸ್ಥಾನಮಾನವನ್ನು ನೀಡುತ್ತೆ. ಅಂದರೆ ಲೀಗಲ್ ಸ್ಟೇಟಸನ್ನು ನೀಡುತ್ತೆ. ಲೀಗಲ್ ಸ್ಟೇಟಸ್ ಕಾನೂನುಬದ್ಧಗೊಳಿಸುತ್ತೆ. ಸ್ಟೇಟಸ್ ಯಾವ ಉದ್ದೇಶಕ್ಕಾಗಿ ನೀಡಿದೆ ಅಂತಂದರೆ ಇಲ್ಲಿ ಮದುವೆ ಎಲ್ಲದಿದ್ದರೂ ಕೂಡ, ಅಂದರೆ ಲಿವ್ ಇನ್ ಒಂದು ಸಂಬಂಧದಲ್ಲಿ ಅವರು ಮದುವೆ ಆಗದೇ ಇದ್ದರೂ ಕೂಡ ಅವರಿಗೆ ಮಹಿಳೆಯರಿಗೆ ರಕ್ಷಣೆಯನ್ನು ನೀಡುವಂಥ ಕಾರಣಕ್ಕಾಗಿ ಈ ಒಂದು ಲಿವ್ ಇನ್ ಸಂಬಂಧವನ್ನು ಕಾನೂನುಬದ್ಧಗೊಳಿಸಲಾಗಿದೆ. ಅಂದರೆ ಇವಾಗ ಎ ಆ್ಯಂಡ್ ಬಿ ಮದುವೆ ಆಗದೆ ಒಂದೇ ಮನೆಯಲ್ಲಿ ವಾಸವಾಗಿದ್ದಾರೆ, ಅಂದರೆ ಅವರಿಗೆ ಮದುವೆ ಆಗಿಲ್ಲ. ಸೊ ಇನ್ ಕೇಸ್ ಏನಾದರೂ ಮಹಿಳೆಗೆ ಏನಾದರೂ ಮಾನಸಿಕವಾಗಿ ಅಥವಾ ದೈಹಿಕವಾಗಿ ಏನಾದರೂ ಹಿಂಸೆಯನ್ನು ಅನುಭವಿಸ್ತಾ ಇದ್ರೆ, ಸೊ ಅವರಿಗೆ ಈ ಒಂದು ಕಾನೂನಿನ ಅಡಿಯಲ್ಲಿ ಕೌಟುಂಬಿಕ ಹಿಂಸಾಚಾರ ಕಾಯ್ದೆ 2005 ಅಡಿಯಲ್ಲಿ ಏನು ಮಾಡಲಾಗುತ್ತೆ, ಮಹಿಳೆಯರಿಗೆ ರಕ್ಷಣೆಯನ್ನು ನೀಡಲಾಗತ್ತೆ. ಅಂದರೆ ಅವರಿಗೆ ವಾಸದ ಹಕ್ಕು, ಹಾಗೆ ಅವರಿಗೆ ಹಣಕಾಸಿನ ನೆರವು, ಈ ರೀತಿ ಅನೇಕ ರೀತಿಯಲ್ಲಿ ಮಹಿಳೆಗೆ ರಕ್ಷಣೆಯನ್ನು ನೀಡುತ್ತೆ. ಹಾಗಿದ್ರೆ ಈ ರೀತಿ ಒಂದು ಲಿವ್ ಇನ್ ಸಂಬಂಧದಲ್ಲಿರುವಂಥ ದಂಪತಿಗಳೇನಿರ್ತಾರೆ ಅವರಿಗೆ ಇರುವಂಥ ಒಂದು ಪರಿಹಾರಗಳೇನು ಅನ್ನೋಂಥ ನೋಡೋಣ. ಲಭ್ಯ ಇರುವಂಥ ಪರಿಹಾರಗಳು, ಆರ್ ಅವೈಲೇಬಲ್ ರೆಮಿಡೀಸ್ ಏನು ಅನ್ನೋಂಥ ನೋಡೋಣ. ಅಂತಹ ಸಂಬಂಧದಲ್ಲಿರುವಂಥ ಮಹಿಳೆಯರಿಗೆ, ಅಂದರೆ ಲಿವ್ ಇನ್ ಸಂಬಂಧದಲ್ಲಿರುವಂಥ ಮಹಿಳೆಯರಿಗೆ ಇಲ್ಲಿ ರಕ್ಷಣಾ ಒಂದು ಪ್ರೊಟೆಕ್ಷನ್ ಇರುತ್ತೆ, ಹಾಗೆ ಅವರಿಗೆ ವಾಸದ ಹಕ್ಕಿರುತ್ತೆ, ಹಾಗೆ
ಅವರಿಗೆ ಜೀವನಾಂಶವನ್ನು ಪಡೆಯುವಂಥ ಅಥವಾ ಹಣಕಾಸಿನ ನೆರವನ್ನು ಪಡೆಯುವಂಥ ಹಕ್ಕಿರುತ್ತೆ. ಹಾಗೆ ಗೃಹ ಹಿಂಸೆಯಿಂದ ಅಂದರೆ ಕೌಟುಂಬಿಕ ಹಿಂಸೆಯಿಂದ ರಕ್ಷಣೆಯನ್ನು ಕಾನೂನು ರಕ್ಷಣೆ ಕೂಡ ಅವರಿಗೆ ಸಿಗತ್ತೆ ಇಲ್ಲಿ. ಅಂದರೆ ಇವಾಗ ಲಿವ್ ಇನ್ ರಿಲೇಷನಲ್ಲಿರುವಂಥ ಒಂದು ಸಂಬಂಧ ಮುರಿದು ಬಿದ್ದರೆ ಏನಾದರೂ ಮುರಿದು ಬಿದ್ದರೆ ಸೊ ಆವಾಗ ಮಹಿಳೆಯರನ್ನು ಹೊರಗೆ ಹಾಕಲಿಕ್ಕೆ ನಿಂತಹ ಸಂದರ್ಭದಲ್ಲಿ ಏನು ಮಾಡುತ್ತೆ, ಇಲ್ಲಿ ಅವರಿಗೆ ಕೆಲವೊಂದಿಷ್ಟು ಹಕ್ಕುಗಳು ಕಂಡುಬರುತ್ತೆ. ಏನಂತಂದ್ರೆ ಸೊ ಏನಿವಾಗ ಈ ಇಬ್ಬರು ದಂಪತಿಗಳು ಏನು ಮನೆಯಲ್ಲಿ ವಾಸವಾಗಿರ್ತಾರೆ, ಸೊ ಆ ಮನೆಯಲ್ಲಿ ಈ ಮಹಿಳೆಗೆ ಕೂಡ ಏನಿರುತ್ತೆ ಅಂದರೆ ವಾಸಿಸುವ ಹಕ್ಕಿರುತ್ತೆ. ಈ ಸಂಬಂಧ ಮುರಿದ ಬಿದ್ದು ನಂತರವೂ ಕೂಡ ವಾಸಿಸುವ ಹಕ್ಕನ್ನು ಆಕೆ ಹೊಂದಿರ್ತಾಳೆ. ಹಾಗೆ ವಿವಾಹದ ಊಹೆ ಪ್ರಿಸಂಪ್ಷನ್ ಆಫ್ ಮ್ಯಾರೇಜ್. ಸೊ ಇವಾಗ ಭಾರತೀಯ ಸಾಕ್ಷ್ಯ ಅಧಿನಿಯಮ 2023 ಏನು ಹೊಸದಾಗಿ ಬಂದಿರುವಂಥ ಕ್ರಿಮಿನಲ್ ಕಾನೂನುಗಳೇನಿದೆ ಅಥವಾ ಅಪರಾಧ ಒಂದು ಕಾನೂನುಗಳೇನಿದೆ ಅದರಲ್ಲಿರುವಂಥದ್ದು ಇದು ಭಾರತೀಯ ಸಾಕ್ಷ್ಯ ಅಧಿನಿಯಮ ಇಂಡಿಯನ್ ಎವಿಡೆನ್ಸ್ ಆ್ಯಕ್ಟ್ 2023. ಸೊ ಈ ಒಂದು ಅಧಿನಿಯಮ ಏನು ಹೇಳುತ್ತೆ ಅಂತಂದರೆ ಇಲ್ಲಿ ದೀರ್ಘಾವಧಿಯ ಸಹಬಾಳ್ವೆ ಇದ್ರೆ ಅದನ್ನು ಮಾನ್ಯ ವಿವಾಹವೆಂದು ಊಹಿಸಲಾಗತ್ತೆ. ಆದರೆ ವಿರುದ್ಧ ಸಾಕ್ಷ್ಯ ಇದ್ದರೆ ಈ ಊಹೆಯನ್ನು ನಿರಾಕರಿಸಬಹುದು ಅನ್ನುವಂಥದ್ದನ್ನ. ಅಂದರೆ ಇವಾಗ ಈ ಒಂದು ಕಾನೂನಿನ ಪ್ರಕಾರ 15 ವರ್ಷಗಳಿಂದ ಅವರಿಬ್ಬರು ಕೂಡ ದಂಪತಿಗಳಂತೆ ವಾಸವ ಮಾಡ್ತಾಯಿದ್ರು, ಮದುವೆ ಆಗದ ದಂಪತಿಗಳಂತೆಯೇ ವಾಸವನ್ನು ಮಾಡ್ತಾಯಿದ್ರ. ಸೊ ಏನಾಗುತ್ತೆ ಇಲ್ಲಿ ಈ ಒಂದು ಅಧಿನಿಯಮದ ಪ್ರಕಾರ ಸೊ ಇದನ್ನು ಮಾನ್ಯ ವಿವಾಹ ಅಂತ ಹೇಳಿ ಊಹಿಸತ್ತೆ ಈ ಒಂದು ಕಾನೂನಿನ ಅಡಿಯಲ್ಲಿ. ಆದರೆ ಇವರು 15 ವರ್ಷಗಳ ಕಾಲ ವಾಸವನ್ನು ಮಾಡ್ತಾ ಇಲ್ಲ ಅನ್ನುವಂಥ ಒಂದು ಸಾಕ್ಷ್ಯ ಇವರ ವಿರುದ್ಧ ಇದ್ರೆ ಸೊ ಅದನ್ನು ಮಾನ್ಯ ವಿವಾಹ ಅಂತ ಹೇಳಿ ಗುರುತಿಸೋದಿಲ್ಲ. ಹಾಗೆ ನಿರ್ವಹಣೆಯ ರಕ್ಷಣೆ ಮೇಂಟೆನೆನ್ಸ್ ಪ್ರೊಟೆಕ್ಷನ್ ಅನ್ನುವಂಥದ್ದು. ಸೊ ಇಲ್ಲಿ ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆ ಸೆಕ್ಷನ್ 125 ಏನು ಹೇಳುತ್ತೆ ಅಂತಂದರೆ ಇಲ್ಲಿ ಲಿವ್ ಇನ್ ರಿಲೇಷನ್ ಈ ಒಂದು ಸಂಬಂಧ ಮುರಿದು ಬಿದ್ದ ನಂತರ ಸೊ ಇವರಿಗೆ ಜೀವನೋಪಾಯ ಅಥವಾ ಜೀವನೋಪಾಯ ಇಲ್ಲ ಅನ್ನೋದನ್ನು ಹೇಳುತ್ತಾ. ಆದರೆ ಇಲ್ಲಿ ನ್ಯಾಯಾಲಯ ಏನು ಹೇಳುತ್ತೆ ಅಂತಂದರೆ ಈ ಒಂದು ಲಿವ್ ಇನ್ ರಿಲೇಷನಲ್ಲಿರುವಂಥ ದಂಪತಿಗಳು ದೀರ್ಘಾವಧಿಯ ಒಂದು ಸಹಬಾಳ್ವೆಯನ್ನು ನಡೆಸಿದ್ರ ಸಹಬಾಳ್ವೆ ಇದ್ರೆ ಈ ಒಂದು ಸೆಕ್ಷನ್ ಏನಿದೆ ಈ ಒಂದು ಭಾರತೀಯ ನಾಗರಿಕ ಒಂದು ಸುರಕ್ಷಾ ಸಂಹಿತೆ ಏನಿದೆ ಈ ಒಂದು ಸಂಹಿತೆಯ ಸೆಕ್ಷನ್ 125 ಅಡಿಯಲ್ಲಿ ಅವರಿಗೆ ನಿರ್ವಹಣೆಯನ್ನು ನೀಡಬಹುದು ಅನ್ನುವಂಥ ಇಲ್ಲಿ ನ್ಯಾಯಾಲಯ ಹೇಳುತ್ತೆ. ಸೊ ಈ ಮೂಲಕ ಇದರ ಒಟ್ಟಾರೆ ಉದ್ದೇಶ ಏನು ಅಂತಂದರೆ ಮಹಿಳೆಯರನ್ನು ನಿರ್ಗತಿಕ ಸ್ಥಿತಿಯಿಂದ ರಕ್ಷಿಸುವುದಾಗಿದೆ. ಸೊ ಹೀಗಾಗಿ ಲಿವ್ ಇನ್ ಸಂಬಂಧದಲ್ಲಿರುವಂಥ ಒಂದು ಮಹಿಳೆಯು ಕೂಡ ಏನಾಗುತ್ತೆ ಇಲ್ಲಿ ಜೀವನಾಂಶವನ್ನು ಪಡೀಲಿಕ್ಕೆ ಅರ್ಹಳಾಗಿರ್ತಾಳೆ. ಹಾಗೆ ಮಕ್ಕಳ ಹಕ್ಕುಗಳು ಮತ್ತು ಆನುವಂಶಿಕತೆಗೆ ಸಂಬಂಧಪಟ್ಟಂತೆ ಅಂದರೆ ಈ ಒಂದು ಲಿವ್ ಇನ್ ಸಂಬಂಧದಲ್ಲಿರುವಂಥ ಮಕ್ಕಳು ಒಂದು ಏನು ಈ ಒಂದು ದಂಪತಿಗಳಿಗೆ ಜನಿಸಿರ್ತಾರಲ್ವ ಆ ಒಂದು ಮಕ್ಕಳಿಗೆ ಸಂಬಂಧಪಟ್ಟಂತೆ ಯಾವೆಲ್ಲ ಹಕ್ಕುಗಳಿದೆ ಅನ್ನುವಂಥ ನೋಡೋಣ. ಸೊ ಮಕ್ಕಳ ಒಂದು ಕಾನೂನುಬದ್ಧತೆ ಲೆಜಿಟಿಮಸಿ ಆಫ್ ಚಿಲ್ಡ್ರನ್. ಸೊ ನ್ಯಾಯಾಲಯಗಳು ಏನು ತೀರ್ಪನ್ನು ನೀಡಿದೆ ಅಂತಂದರೆ ಇಲ್ಲಿ ದೀರ್ಘಾವಧಿಯ ಲಿವ್ ಇನ್ ಸಂಬಂಧಗಳಿಂದ ಜನಿಸಿದಂಥ ಮಕ್ಕಳು ಕಾನೂನುಬದ್ಧರಾಗಿರ್ತಾರೆ. ಹಾಗೆ ಮಕ್ಕಳಿಗೆ ಕೆಲವೊಂದಿಷ್ಟು ಹಕ್ಕುಗಳು ಕೂಡ ಇರ್ತವೆ. ಹಾಗೆ ಇದಕ್ಕೆ ಪೋಷಕರ ವೈವಾಹಿಕ ಸ್ಥಿತಿ ಅಡ್ಡಿಯಾಗಬಾರದು. ಅಂದರೆ ಅವರು ಮದುವೆ ಆಗಿಲ್ಲ ಅನ್ನುವಂಥ ಕಾರಣಕ್ಕಾಗಿ ಈ ಒಂದು ಮಕ್ಕಳಿಗೆ ಇಲ್ಲಿ ಕೆಲವು ಹಕ್ಕುಗಳನ್ನು ನಿರಾಕರಿಸಲಿಕ್ಕೆ ಬರುವುದಿಲ್ಲ. ಸೊ ಇದರ ಉದ್ದೇಶ ಏನು ಅಂತಂದರೆ ಇಲ್ಲಿ ಮಕ್ಕಳ ಹಿತಾಸಕ್ತಿ ಮತ್ತು ರಕ್ಷಣೆಯನ್ನು ಕಾಪಾಡುವುದಾಗಿದೆ. ಸೊ ಇದರ ಅರ್ಥ ಇವಾಗ ಇಬ್ಬರು ದಂಪತಿಗಳಿಗೆ ಇವರು ಮದುವೆ ಆಗಿಲ್ಲ. ಸೊ ಇವರು ಲಿವ್ ಇನ್ ರಿಲೇಷನಲ್ಲಿ ಇದ್ದಾರೆ, ಇವ್ರಿಗೆ ಮದುವೆ ಆಗಿಲ್ಲ, ಇವರಿಗೆ ಒಂದು ಮಗು ಜನಿಸುತ್ತೆ. ಸೊ ಆ ಮಗು ಈ ನ್ಯಾಯಾಲಯದ ಒಂದು ನಿಲುವೇನಂತಂದರೆ ಈ ಮಗು ಕಾನೂನುಬದ್ಧ ಮಗು ಅಂತ ಹೇಳಿ ಗುರುತಿಸುತ್ತೆ. ಹಾಗೆ ಇವರಿಗೆ ಆಸ್ತಿ ಹಕ್ಕು ಕೂಡ ಇರುತ್ತೆ, ಪ್ರಾಪರ್ಟೀಸ್ ಆಫ್ ರೈಟ್ಸ್ ಆಫ್ ಚಿಲ್ಡ್ರನ್ಸ್. ಸೊ ಇಲ್ಲಿ ಅಂತಹ ಮಕ್ಕಳು ಅಂದರೆ ಈ ಒಂದು ಲಿವ್ ಇನ್ ರಿಲೇಷನಲ್ಲಿ ಇರುವಂಥ ದಂಪತಿಗಳಿಗಿಂತ ಜನಿಸಿದಂಥ ಮಕ್ಕಳು ತಮ್ಮ ಹೆತ್ತವರ ಸ್ವಯಂ ಸಂಪಾದಿಸಿದ ಆಸ್ತಿಗೆ ಅವರು ಏನಾಗಿರ್ತಾರೆ ಇಲ್ಲಿ ಉತ್ತರಾಧಿಕಾರಿ ಆಗಿರ್ತಾರೆ ಕಾನೂನುಗಳ ಅಡಿಯಲ್ಲಿ. ಸೊ ಹೀಗಾಗಿ ಇವರು ಆನುವಂಶಿಕ ಹಕ್ಕನ್ನು ಹೊಂದಿರ್ತಾರೆ. ಸೊ ಅಂದರೆ ಇವಾಗ
ಕಪಲ್ ಎ ಆ್ಯಂಡ್ ಬಿ ಏನಾದರೂ ಸೊ ಇವರಿಗೆ ಒಂದು ಮಗು ಇರುತ್ತೆ. ಸೊ ಇವರು ಲಿವ್ ಇನ್ ರಿಲೇಷನಲ್ಲಿ ಇರ್ತಾರೆ. ಇವರಿಗೆ ಜನಿಸಿರುವಂಥ ಮಗು. ಸೊ ಈ ಒಂದು ಮಗು ತನ್ನ ಒಂದು ಪಿತ್ರಾರ್ಜಿತ ಆಸ್ತಿ ಅಂತಂದರೆ ಇಲ್ಲಿ ತನ್ನ ತಂದೆ ತಾಯಿಗಳು ದುಡಿದು ಗಳಿಸಿರುವಂಥ ಒಂದು ಆಸ್ತಿಯಲ್ಲಿ ಏನಾಗಿರ್ತಾರೆ ಅಥವಾ ಆ ಒಂದು ಮನೆಗೆ ಇವರು ಉತ್ತರಾಧಿಕಾರಿ ಆಗಿರ್ತಾರೆ. ಎಸ್, ಹಾಗೆ ತನ್ನ ತಂದೆ ಮೃತನಾದ ಬಳಿಕ ಈ ಮಗುವಿಗೆ ಆಸ್ತಿ ಏನಾಗುತ್ತೆ, ಆನುವಂಶಿಕವಾಗಿ ದೊರೆಯುತ್ತೆ. ಆದರೆ ಇಲ್ಲಿ ಪಿತೃ ಪಾರಂಪರ್ಯ ಆಸ್ತಿಯಲ್ಲಿ ಸ್ವಯಂ ಚಾಲಿತ ಹಕ್ಕು ಇವರಿಗೆ ಇರುವುದಿಲ್ಲ. ಅಂದರೆ ಇವಾಗ ತನ್ನ ತಂದೆಯ ತಂದೆ ಅಥವಾ ಈ ಥರ ಇರುತ್ತೆ ಅಲ್ವಾ. ಸೊ ಈ ಒಂದು ಸಂದರ್ಭದಲ್ಲಿ ಆ ಮಗುವಿಗೆ ತನ್ನ ತಂದೆಯ ಪೂರ್ವಜರೇನಿರ್ತಾರೆ ಅವರ ಆಸ್ತಿ ಇವರಿಗೆ ನೇರವಾಗಿ ವರ್ಗಾವಣೆ ಆಗೋದಿಲ್ಲ ಅನ್ನುವಂಥದ್ದು. ಸ್ವಯಂಚಾಲಿತವಾಗಿ ಅವರಿಗೆ ಈ ಆಸ್ತಿ ವರ್ಗಾವಣೆ ಆಗೋದಿಲ್ಲ. ವಿಶೇಷ ಸಂದರ್ಭಗಳನ್ನು ಹೊರತುಪಡಿಸಿ ಮಾತ್ರ ಕೆಲವು ಸಂದರ್ಭಗಳಲ್ಲಿ ಆಗತ್ತೆ. ಎಸ್, ಹಾಗೆ ಪಾಲುದಾರರ ಹಕ್ಕುಗಳು, ರೈಟ್ಸ್ ಆಫ್ ಲಿವ್ ಇನ್ ಪಾರ್ಟ್ನರ್ಸ್. ಲಿವ್ ಇನ್ ಪಾಲುದಾರರಿಗೆ ಮದುವೆಯಂತೆ ಸ್ವಯಂಚಾಲಿತ ಆನುವಂಶಿಕ ಹಕ್ಕು ಇಲ್ಲ. ಕೆಳಗಿನವುಗಳಿಲ್ಲದಿದ್ದರೆ ಅಂದರೆ ವಿಲ್ ಆಗಿರ್ಬೋದು ಅಥವಾ ಜಂಟಿ ಮಾಲೀಕತ್ವ ಹಾಗೂ ಪಾಲುದಾರರು ಆಸ್ತಿಗೆ ಹಕ್ಕು ಹೇಳಿಕೊಳ್ಳಲು ಬರುವುದಿಲ್ಲ. ಫಾರ್ ಎಕ್ಸಾಂಪಲ್, ಇವಾಗ ಎ ಆ್ಯಂಡ್ ಬಿ ನಡುವೆ ಇವರು 15 ವರ್ಷಗಳ ಕಾಲ ಲಿವ್ ಇನ್ ರಿಲೇಷನ್ಶಿಪ್ನಲ್ಲಿ ಇರ್ತಾರೆ ಅಂತ ಅನ್ಕೋಣ. ಸೊ ಇದರಲ್ಲಿ ಎ ಅಂದರೆ ಗಂಡ ಮೃತನಾಗ್ತಾನೆ. ಸೊ ಅವಾಗ ವಿಲ್ ಮಾಡಿರೋದಿಲ್ಲ, ಆಸ್ತಿ ಯಾರಿಗೆ ಹೋಗಬೇಕು ಅನ್ನೋದನ್ನ ವಿಲ್ ಮಾಡಿರೋದಿಲ್ಲ. ಸೊ ಅವಾಗ ಕಾನೂನಿನ ಸ್ಥಿತಿ ಯಾವ ರೀತಿ ಇದೆ ಅಂತಂದರೆ ಕಾನೂನಿನ ಸ್ಥಿತಿ ಸೊ ಇಲ್ಲಿ ಏನಾಗಿರ್ತಾನೆ, ಇಲ್ಲಿ ಮೃತನಾಗಿರ್ತಾನೆ. ಆದರೆ ಇಲ್ಲಿ ಬಿಗೆ ಎಯ ಆಸ್ತಿ ಅನ್ನುವಂಥದ್ದು ಸ್ವಯಂಚಾಲಿತವಾಗಿ ಆನುವಂಶಿಕವಾಗಿ ಇವರಿಗೆ ಲಭ್ಯ ಇರುವುದಿಲ್ಲ. ಆದರೆ ಸೊ ಈ ಒಂದು ಹಕ್ಕು ಯಾರಿಗಿರುತ್ತೆ, ಇಲ್ಲಿ ಮಗುವಿಗೆ ಇರುತ್ತೆ. ಮಗುವಿಗೆ ಆ ಒಂದು ಆಸ್ತಿ ಇಲ್ಲಿ ಏನಾಗುತ್ತೆ, ವರ್ಗಾವಣೆ ಆಗತ್ತೆ. ಎಸ್, ಹಾಗೆ ಇಲ್ಲಿ ಈ ಒಂದು ಲಿವ್ ಇನ್ ರಿಲೇಷನ್ಗೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ ಏನು ಹೇಳಿದೆ ಅಂತಂದರೆ, ಸುಪ್ರೀಂ ಕೋರ್ಟ್ ಇಂದಿರಾ ಶರ್ಮಾ ವರ್ಸಸ್ ವಿ ಶರ್ಮಾ ಪ್ರಕರಣ 2013ರಲ್ಲಿ ನ್ಯಾಯಾಂಗದ ಚೌಕಟ್ಟನ್ನು ರೂಪಿಸುತ್ತಾ. ಸೊ ಈ ಒಂದು ಲಿವ್ ಇನ್ ಸಂಬಂಧಗಳನ್ನ ಗುರುತಿಸುವಂಥ ಒಂದಿಷ್ಟು ಮಾನದಂಡಗಳನ್ನ ಇದು ಹೇಳುತ್ತಾ. ಅಂದರೆ ಈ ಒಂದು ಕಾಯ್ದೆ ಅಡಿಯಲ್ಲಿ ಡೊಮೆಸ್ಟಿಕ್ ವೈಲೆನ್ಸ್ ಆ್ಯಕ್ಟ್ 2005ರ ಅಡಿಯಲ್ಲಿ ಲಿವ್ ಇನ್ ಸಂಬಂಧಗಳನ್ನ ಗುರುತಿಸುವಂತೆ ಒಂದಿಷ್ಟು ಮಾನದಂಡಗಳನ್ನ ಹೇಳುತ್ತಾ. ಸೊ ಇದರ ಮೂಲಕ ಮ್ಯಾರೇಜ್ ಲೈಕ್ ರಿಲೇಷನ್ಸ್ ಅಂದರೆ ಮದುವೆಯ ಸ್ವರೂಪದ ಸಂಬಂಧಗಳ ಅನ್ನುವಂಥ ಒಂದು ತತ್ವವನ್ನು ರೂಪಣೆ ಮಾಡುತ್ತಾ. ಅಂದರೆ ಇಲ್ಲಿ ಇದು ಮದುವೆ ಸ್ವರೂಪದ ಸಂಬಂಧಗಳ ಅಡಿಯಲ್ಲಿ ಬರುತ್ತೆ. ಅಂದರೆ ಈ ರೀತಿ ಅವುಗಳನ್ನ ಗುರುತಿಸ್ತಾರೆ. ಯಾವ ರೀತಿಯ ಒಂದು ಮಾನದಂಡಗಳ ಅಡಿಯಲ್ಲಿ ಅಂತಂದರೆ ಅವರು ದೀರ್ಘಕಾಲದ ಸಹವಾಸವನ್ನು ಹೊಂದಿದ್ರು. ದೀರ್ಘಕಾಲ ಅವರು ಮದುವೆ ಆಗದ ಪರಸ್ಪರ ಒಟ್ಟಿಗೆ ಬಾಳ್ತಾ ಇದ್ರು. ಅವರು ಒಂದೇ ಮನೆಯಲ್ಲಿ ವಾಸವಾಗಿದ್ರು. ಆರ್ಥಿಕವಾಗಿ ಪರಸ್ಪರ ಅವಲಂಬನೆ ಆಗಿದ್ರು. ಹಾಗೆ ತಮ್ಮ ಮನೆಯ ಕೆಲಸಗಳನ್ನು ಹಂಚಿಕೊಂಡಿದ್ರು. ಹಾಗೆ ಅವರು ಲೈಂಗಿಕ ಒಂದು ಸಂಬಂಧವನ್ನು ಹೊಂದಿದ್ರು. ಸಾಮಾಜಿಕವಾಗಿ ಅವರು ದಂಪತಿಗಳಂತೆ ವರ್ತನೆಯನ್ನು ಮಾಡ್ತಾಯಿದ್ರು. ಹಾಗೆ ಮಕ್ಕಳ ಜವಾಬ್ದಾರಿ ಅಂದರೆ ಮಕ್ಕಳಿದ್ದಲ್ಲಿ ಅವರು ಮಕ್ಕಳ ಜವಾಬ್ದಾರಿಯನ್ನು ವಹಿಸ್ಕೊಂಡಿದ್ರು. ಸೊ ಹಾಗೆ ಅವರ ಉಭಯ ಪಕ್ಷಗಳ ಉದ್ದೇಶವು ಕೂಡ ಒಂದೇ ಇದ್ರು. ಸೊ ಇಂತಹ ಒಂದು ಸಂದರ್ಭವನ್ನು ಸೊ ಇಲ್ಲಿ ಮ್ಯಾರೇಜ್ ಲೈಕ್ ರಿಲೇಷನ್ಶಿಪ್ ಅಂತ ಹೇಳಿ ಗುರುತಿಸಲಾಗತ್ತಾ. ಸೊ ಕೆಲವು ಬಾರಿ ಸೊ ಇಲ್ಲಿ ಎಕ್ಸೆಪ್ಷನ್ ಅಂದರೆ ಹೊರತುಪಡಿಸುವ ನಿಯಮ ಅಂದರೆ ಈಗಾಗಲೇ ವಿವಾಹಿತನಾದಂಥ ವ್ಯಕ್ತಿಯೊಂದಿಗೆ ಜ್ಞಾನಪೂರ್ವಕವಾಗಿ ಸಂಬಂಧಕ್ಕೆ ಪ್ರವೇಶಿಸಿದಂಥ ಮಹಿಳೆಗೆ ರಕ್ಷಣೆ ಇರುವುದಿಲ್ಲ. ಸೊ ಮೇಲೆ ಹೇಳಿದಾಗೆ ಏನು ಈ ಒಂದು ಲಿವ್ ಇನ್ ರಿಲೇಷನಲ್ಲಿ ಕೆಲವೊಂದಿಷ್ಟು ಲೀಗಲ್ ಸ್ಟೇಟಸನ್ನು ನೀಡಲಾಗಿದೆ, ಅಂದರೆ ಹಕ್ಕುಗಳಿದೆ. ಸೊ ಅವುಗಳು ಈ ಸಂದರ್ಭದಲ್ಲಿ ಅನ್ವಯ ಆಗೋದಿಲ್ಲ. ಅಂದರೆ ಇವಾಗ ವಿವಾಹಿತ ಪುರುಷನಿರ್ತಾನೆ, ಆತನೊಂದಿಗೆ ಜ್ಞಾನಪೂರ್ವಕವಾಗಿ ಅಂದರೆ ಉದ್ದೇಶಪೂರ್ವಕವಾಗಿ ಸಂಬಂಧವನ್ನು ಬೆಳೆಸುವಂಥ ಮಹಿಳೆಗೆ ಇಲ್ಲಿ ರಕ್ಷಣೆ ಇಲ್ಲ ಅನ್ನುವಂಥದ್ದನ್ನು ಹೇಳುತ್ತೆ. ಸೊ ಇಲ್ಲಿ ಒಟ್ಟಾರೆಯಾಗಿ ಅಲಹಾಬಾದ್ ಆಗಿರ್ಬೋದು ಅಥವಾ ಇತರ ಹೈಕೋರ್ಟ್ಗಳ ತೀರ್ಪು ಏನಾಗಿದೆ ಅಂದರೆ ಲಿವ್ ಇನ್ ಸಂಬಂಧಗಳ ಬಗ್ಗೆ ಸೊ ಇಲ್ಲಿ ಎಲ್ಲರಿಗೂ ಕೂಡ ಸಾಮಾಜಿಕವಾಗಿ ಸ್ವೀಕಾರಾರ್ಹವಾಗಿರುವಂತೆ ಇರಬಹುದು ಅಥವಾ ಅದೇ ಕಾನೂನು ಬಾಹಿರ ಅಂತ ಹೇಳಲಿಕ್ಕೆ ಬರುವುದಿಲ್ಲ ಅನ್ನುವಂತ ಹೇಳಿದ. ಹಾಗಾಗಿ ವಿವಾಹಿತರು ಅಥವಾ ಅವಿವಾಹಿತರು ಕೂಡ ಇಲ್ಲಿ ಬದುಕುವ ಹಕ್ಕು ಅನ್ನುವಂಥದ್ದು ಅತ್ಯುನ್ನತ ಆಗಿರುತ್ತೆ ಅನ್ನುವಂತ ಹೇಳಿದ. ಹಾಗೆ ವಯಸ್ಕರ ಆಯ್ಕೆಯ ಸ್ವಾತಂತ್ರ್ಯ ಇಲ್ಲಿ ಇರುತ್ತೆ. ಅಂದರೆ ಇಬ್ಬರು ಕೂಡ 18 ವರ್ಷ ಮೇಲ್ಪಟ್ಟಿದ್ರೆ ಪರಸ್ಪರರು ತಮ್ಮ ಸಂಗಾತಿಯನ್ನು ಆರಿಸುವಂಥ ಹಕ್ಕನ್ನು ಹೊಂದಿರ್ತಾರೆ. ಇದರಲ್ಲಿ ಅವರ ಕುಟುಂಬಸ್ಥರು ಹಸ್ತಕ್ಷೇಪವನ್ನು ಮಾಡುವಂಥ ಹಕ್ಕನ್ನು ಹೊಂದಿರುವುದಿಲ್ಲ. ಸೊ ಇದರೊಟ್ಟಿಗೆ ರಾಜ್ಯ ಸರ್ಕಾರದ ಜವಾಬ್ದಾರಿ ಏನಾಗಿರುತ್ತೆ, ಸೊ ಲಿವ್ ಇನ್ ದಂಪತಿಗಳಿಗೆ ಕೂಡ ಇಲ್ಲಿ ಪೊಲೀಸ್ ಪ್ರೊಟೆಕ್ಷನ್ ನೀಡಬೇಕಾಗತ್ತೆ ಅನ್ನುವಂತ ಹೇಳಿದ. ಹಾಗೆ ಪೊಲೀಸ್ ರಕ್ಷಣೆಗೆ ಸಂಬಂಧಪಟ್ಟಂತೆ ನ್ಯಾಯಾಲಯ ಏನು ನಿರ್ದೇಶನವನ್ನು ಕೊಟ್ಟಿದೆ ಅಂತಂದರೆ ಇಲ್ಲಿ ದಂಪತಿಗಳು ಹಸ್ತಕ್ಷೇಪ ಎದುರಿಸಿದ್ದಾರೆ. ಅಂದರೆ ಲಿವ್ ಇನ್ ರಿಲೇಷನಲ್ಲಿರುವಂಥ ದಂಪತಿಗಳು ಕುಟುಂಬ ಅಥವಾ ಸಮಾಜದ ಒಂದು ಹಸ್ತಕ್ಷೇಪವನ್ನು ಎದುರಿಸಿದರೆ ಅವರು ಏನು ಮಾಡ್ಬೋದು, ಇಲ್ಲಿ ಪೊಲೀಸ್ ಆಯುಕ್ತರನ್ನು ಅಥವಾ SSP ಅಥವಾ SP ಅನ್ನು ಸಂಪರ್ಕಿಸಬಹುದು. ಹಾಗೆ ಅವರು ವಯಸ್ಕರು ಅಥವಾ ಸ್ವಯಂ ಪ್ರೇರಿತವಾಗಿ ಸಹವಾಸವನ್ನು ಅಥವಾ ಈ ಲಿವ್ ಇನ್ ರಿಲೇಷನಲ್ಲಿ ಇದ್ದಾರೆ ಅಂತ ದೃಢಪಟ್ಟರೆ
ಅವರಿಗೆ ತಕ್ಷಣವೇ ರಕ್ಷಣೆಯನ್ನು ನೀಡಬೇಕು ಪೊಲೀಸರು ಅನ್ನುವಂಥದ್ದು. ಹಾಗೆ ಯಾವುದೇ ಅಪರಾಧಕ್ಕೆ ಸಂಬಂಧಿಸಿದಂತೆ FIR ಇಲ್ಲದಿದ್ದರೆ, FIR ಇಲ್ಲದಿದ್ದರೆ ಬಲವಂತದ ಕ್ರಮವನ್ನು ಕೈಗೊಳ್ಳಬಾರ್ದು ಅನ್ನೋಂತ ಹೇಳುತ್ತಾ. ಹಾಗೆ ಇಲ್ಲಿ ಅವರ ವಯಸ್ಸಿನ ಪರಿಶೀಲನೆಯನ್ನು ಮಾಡಲಿಕ್ಕೆ ಅವರ ಒಂದು ಶೈಕ್ಷಣಿಕ ಪ್ರಮಾಣ ಪತ್ರಗಳಾಗಿರ್ಬೋದು ಅಥವಾ ಕಾನೂನು ಮಾನ್ಯ ದಾಖಲೆಗಳನ್ನು ಪರಿಗಣಿಸಬೇಕಾಗತ್ತೆ. ಹಾಗೆ ದಾಖಲೆಗಳಿಲ್ಲದ ಗ್ರಾಮೀಣ ಅಥವಾ ಅನಕ್ಷರಸ್ಥ ಪ್ರಕರಣಗಳಿದ್ದಲ್ಲಿ ಆಸಿಫಿಕೇಷನ್ ಅನ್ನುವಂಥ ಒಂದು ಟೆಸ್ಟ್ ಬರುತ್ತೆ. ಅಂದರೆ ಇವರ ಅಧಿಕೃತ ವಯಸ್ಸನ್ನು ದೃಢ ಮಾಡಲಿಕ್ಕೆ ಈ ಒಂದು ಟೆಸ್ಟನ್ನು ನಡೆಸಬಹುದು ಅನ್ನೋಂತ ಇಲ್ಲಿ ಹೇಳುತ್ತಾ. ಈ ಒಂದು ಲಿವ್ ಇನ್ ರಿಲೇಷನ್ಗೆ ಸಂಬಂಧಪಟ್ಟಂತೆ ಪರ ವಿರೋಧ ವಾದಗಳೇನು ಅನ್ನೋಂಥದ್ದು ನೋಡೋಣ. ವಿರೋಧಿ ವಾದಗಳು ಅಂದರೆ ಇದನ್ನು ಯಾಕೆ ವಿರೋಧವನ್ನು ಮಾಡ್ತಾರೆ ಅನ್ನೋಂಥದ್ದನ್ನು. ಭಾರತೀಯ ಸಮಾಜವು ವಿವಾಹಕ್ಕೆ ಪರ್ಯಾಯವಾಗಿ ಲಿವ್ ಇನನ್ನು ಒಪ್ಪುವುದಿಲ್ಲ. ವಿವಾಹಕ್ಕೆ ಪರ್ಯಾಯವಾಗಿ ಭಾರತದಲ್ಲಿ ನೀವು ಸಂಬಂಧವನ್ನು ಹೊಂದಬೇಕೆಂದ್ರೆ ಅಂತಂದರೆ ಇಲ್ಲಿ ವಿವಾಹ ಅಥವಾ ಮದುವೆ ಅನ್ನೋಂಥದ್ದು ಕಡ್ಡಾಯ ಆಗಿರುತ್ತೆ. ಇದಕ್ಕೆ ಪರ್ಯಾಯವಾಗಿ ಅಂದರೆ ಈ ಲಿವ್ ಇನ್ ರಿಲೇಷನ್ ಏನಿದೆ ಇದನ್ನು ಒಪ್ಪೋದಿಲ್ಲ ಭಾರತೀಯ ಸಮಾಜ ಅನ್ನೋಂಥದ್ದನ್ನು ಈ ಕಾರಣಕ್ಕಾಗಿ ಇದನ್ನು ವಿರೋಧ ಮಾಡ್ತಾರೆ. ಹಾಗೆ ಇಲ್ಲಿ ಏನಾಗುತ್ತೆ, ಸಾಮಾಜಿಕ ಮತ್ತು ಕಾನೂನುಗಳ ಒಂದು ಜವಾಬ್ದಾರಿಗಳ ಸಮಸ್ಯೆ. ಸಾಮಾಜಿಕವಾಗಿ ಅಂತಂದರೆ ಭಾರತೀಯ ಸಮಾಜದಲ್ಲಿ ಇದನ್ನು ಒಪ್ಪೋದಿಲ್ಲ ಈ ರೀತಿ ಒಂದು ಸಂಬಂಧವನ್ನು. ಕಾನೂನುಗಳ ಜವಾಬ್ದಾರಿ ಸಮಸ್ಯೆ ಅಂತಂದರೆ ಇದನ್ನು ಕೇವಲ ಇದು ನ್ಯಾಯಾಲಯಗಳ ಒಂದು ತೀರ್ಪುಗಳ ಮೂಲಕ ಏನಾಗಿದೆ ಅಂದರೆ ಇದರ ಒಂದು ಕಾನೂನುಬದ್ಧ ಸ್ಥಿತಿ ಅನ್ನುವಂಥದ್ದು ವಿಕಸಿತವಾಗಿದೆ ಅನ್ನುವಂಥದ್ದು. ಹಾಗೆ ಪೊಲೀಸರನ್ನು ಖಾಸಗಿ ಭದ್ರತೆಗೆ ಬಳಸಬಾರದು ಅನ್ನುವಂಥದ್ದು. ಹಾಗೆ ಇದು ಸಮಾಜದ ಒಂದು ರಚನೆಗೆ ಧಕ್ಕೆಯನ್ನು ತರುತ್ತೆ ಅನ್ನುವಂಥ ಕಾರಣಕ್ಕಾಗಿ ಇದನ್ನು ವಿರೋಧವನ್ನು ಮಾಡ್ತಾ ಇದ್ದಾರೆ. ಹಾಗೆ ಬೆಂಬಲದ ವಾದಗಳು, ಇದನ್ನು ಏನು ಮಾಡ್ತಾರೆ ಅಂತಂದರೆ ಕೆಲವೊಂದಿಷ್ಟು ಜನರು ಇದಕ್ಕೆ ಬೆಂಬಲವನ್ನು ವ್ಯಕ್ತಪಡಿಸ್ತಾರೆ. ಲಿವ್ ಇನ್ ರಿಲೇಷನ್ ಅನ್ನುವಂಥದ್ದು ಒಪ್ಪಿತವಾದದ್ದು ಅನ್ನುವಂಥದ್ದನ್ನು ರೀತಿಯಲ್ಲಿ ಹೇಳ್ತಾರೆ. ಲಿವ್ ಇನ್ ಸಂಬಂಧಗಳು ಕಾನೂನು ಬಾಹಿರವಲ್ಲ. ಯಾಕಂತಂದರೆ ಈಗಾಗಲೇ ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ಗಳು ತಮ್ಮ ಹಿಂದಿನ ತೀರ್ಪುಗಳಿಂದ ಅವುಗಳಿಗೆ ಮಾನ್ಯತೆಯನ್ನು ನೀಡಿದೆ, ಅಂದರೆ ಲೀಗಲ್ ಸ್ಟೇಟಸನ್ನು ನೀಡಿದೆ. ಇದರೊಟ್ಟಿಗೆ ಇಲ್ಲಿ ಒಂದು ವ್ಯಕ್ತಿಯ ವೈಯಕ್ತಿಕ ಸ್ವಾತಂತ್ರ್ಯ ಮತ್ತು ಗೌರವಕ್ಕೆ ಮುಖ್ಯ ಒಂದು ಗೌರವವನ್ನು ನೀಡಬೇಕಂತ ಹೇಳುತ್ತಾ. ಈ ಹಿಂದಿನ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಏನು ಹೇಳಿತ್ತು ಅಂತಂದರೆ ಈ ಕಿರಣ್ ರಾವತ್ ವರ್ಸಸ್ ಸ್ಟೇಟ್ ಆಫ್ UP ಪ್ರಕರಣದಲ್ಲಿ ಲಿವ್ ಇನ್ ಸಂಬಂಧಗಳನ್ನ ಸಾಮಾಜಿಕ ಸಮಸ್ಯೆ ಅಂತ ಹೇಳಿ ಗುರುತಿಸಿರುತ್ತೆ. ಈ ಮೂಲಕ ಯುವ ಜನರಲ್ಲಿ ಕಾನೂನು ಮತ್ತು ಸಾಮಾಜಿಕ ಪರಿಣಾಮಗಳ ಬಗ್ಗೆ ಜಾಗೃತಿ ಅಗತ್ಯ ಅನ್ನೋದನ್ನು ಕೂಡ ಇಲ್ಲಿ ಹೇಳಿರುತ್ತೆ.